ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 10ನೇ ತರಗತಿಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದಲ್ಲಿ ನಾವು ಈ ಒಂದು ಪಾಠವನ್ನು ತಿಳಿದುಕೊಳ್ಳೋಣ. 10ನೇ ತರಗತಿಯ ವಿಜ್ಞಾನ ಪಾಠದ ಹೆಸರು ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ಒಂದು ಅಧ್ಯಾಯದಲ್ಲಿ ನರಕೋಶ ಎಂದರೆ ಏನು ಅಂತ ಕೇಳ್ತಾರೆ. ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವು ನರಕೋಶ ಅಂತ ಹೇಳ್ತೀವಿ. ಈ ಒಂದು ಜೀವಿಗಳಿಗೆ ಮುಖ್ಯವಾದಂಥ ನ್ಯೂರಾನ್. ಇದನ್ನು ತಾವು ಚಿತ್ರ ನೋಡ್ಬೋದು. ಡೆಂಡ್ರೈಟ್ಸ್ ಇದ್ದಾವೆ, ನ್ಯೂಕ್ಲಿಯಸ್ ಇದ್ದಾವೆ, ಆಕ್ಸಾನ್ ಇದೆ, ಹಾಗೆ ಸಿನಾಪ್ಸಿಸ್ ಅಂತ ಬರ್ತದೆ, ಮೈಲಿನ್ ಶೀತ್ ಅಂತ ಬರುತ್ತೆ, ಸೆಲ್ ಬಾಡಿ ಬರುತ್ತೆ, ನಂಬರ್ ಆಫ್ ಕನ್ವ್ಯೂಯರ್ ಬರುತ್ತೆ. ಹಾಗೆ ತಾವು ನೋಡ್ಬೋದು. ಈ ಪ್ರಾಣಿಗಳಲ್ಲಿ ನರವ್ಯೂಹವನ್ನು ನೋಡ್ತಾ ಇದ್ರಿ. ನರಕೋಶವೊಂದರ ಡೆಂಡ್ರೈಟ್ಗಳನ್ನು ವಿದ್ಯುತ್ ಆವೇಗವು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ನರಕೋಶ ಕಾಯಕ ನಂತರ ಆಕ್ಸಾನ್ ತುದಿಯವರಿಗೆ ಚಲಿಸ್ತದ ಅಂತ ಹೇಳ್ತೀವಿ. ಇಲ್ಲಿ ಸಂಸರ್ಗ ಅಂದರೆ ಏನು ಅಂತ ಕೇಳ್ತಾರೆ. ಸಂಸರ್ಗ ಅಂದರೆ ಆಕ್ಸಾನ್ ತುದಿಯಲ್ಲಿರುವ ರಾಸಾಯನಿಕ ಆವೇಗಗಳನ್ನು ಸಂಸರ್ಗ ಅಂತ ಹೇಳ್ತೀವಿ. ಇದು ಡೆಂಡ್ರೈಟ್ಗಳಿಂದ ವಿದ್ಯುತ್ ಆವೇಗಗಳನ್ನು ಉಂಟು ಮಾಡಿ ನಂತರ ಏನು ಮಾಡ್ತದಪ್ಪ ಅಂತಂದರೆ ಮುಂದಿನ ಭಾಗಕ್ಕೆ ಕಳಿಸ್ತದೆ. ಈ ಕ್ರಿಯೆಗೆ ಸ್ನಾಯುಕೋಶಗಳು ಅಥವಾ ಕೆಲವು ಗ್ರಂಥಿಗಳಲ್ಲಿನ ಜೀವಕೋಶಗಳು ಸಹಾಯವನ್ನು ಕೂಡ ಮಾಡ್ತವೆ. ಈ ಚಿತ್ರವನ್ನು ತಾವು ನೋಡಿ. ಇಲ್ಲಿ ಸಿನಾಪ್ಸಿಸ್ ಅನ್ನೋದೇ ಸಂಸರ್ಗ. ಇನ್ನು ಪರಾವರ್ತಿತ ಕ್ರಿಯೆ ಎಂದರೆ ಏನಂತ ಕೇಳ್ತಾರೆ. ಪರಿಸರದಲ್ಲಿ ಉಂಟಾಗುವ ಯಾವುದೋ ಒಂದು ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರಕ್ರಿಯೆಗೆ ನಾವು ಹೇಳ್ತೀವಿ ಪರಾವರ್ತನೆ ಅಂತ ಹೇಳ್ತೀವಿ. ಉದಾಹರಣೆ ನೋಡಿದ್ರೆ ವೇಗವಾಗಿ ಓಡೋದಾಗಿರ್ಬೋದು, ಬಸ್ಸಿನ ಮಾರ್ಗದಿಂದ ತಾವು ನಮಗೆ ಹೊರಗೆ ಜಿಗಿಯೋದಾಗಿರ್ಬೋದು. ಈ ಒಂದು ಚಿತ್ರವನ್ನು ನೋಡಿರಿ. ಪರಾವರ್ತಿತ ಕ್ರಿಯೆ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಉಂಟಾಗುವ ಸಂಪರ್ಕಕ್ಕೆ ಪರಾವರ್ತಿತ ಚಾಪ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಏನಿದೆ. ಪರಾವರ್ತಿತ ಕ್ರಿಯೆ ಒಳಗೆ ಮಾಹಿತಿ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮಿದುಳು ಬಳಿಯಲ್ಲಿ ತಾನಾಗಿ ಉಂಟಾಗುತ್ತವೆ. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗ್ತವೆ. ಕಣ್ಣು ಪಾಪೆಯ ಗಾತ್ರದ ಬದಲಾವಣೆಯಾಗಿರ್ಬೋದು, ಕುರ್ಚಿಯನ್ನು ಜರುಗಿಸುವಂಥ ಕ್ರಿಯೆಗಳಾಗಿರ್ಬೋದು, ಇನ್ನು ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ಮುಂದಿನ ಭಾಗದಲ್ಲಿ ಮೆದುಳುಗಳನ್ನು ನೋಡಿ. ಒಂದು ಅಡ್ಡ ಸೀಳಿಕೆ, ಒಂದು ಛೇದ ಸೀಳಿಕೆ ಅಂತಕ್ಕಂಥ ಮೆದುಳುಗಳನ್ನು ತಾವು ನೋಡ್ಬೋದು. ಮಾನವನ ಮೆದುಳು ಇಲ್ಲಿ 3 ರೀತಿ ನಾವು ಕಾಣ್ತೀವಿ. ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು ಅಂತೇಳಿ 3 ಪ್ರಮುಖ ಭಾಗಗಳಿವು. ಈ ಮುಮ್ಮೆದುಳು, ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳು ಪ್ರಮುಖವಾಗಿವೆ. ನಂತರ ನೋಡಿ ತಾವು ಇಲ್ಲೇನಿದೆ ಐಚ್ಛಿಕ ಕ್ರಿಯೆಗಳು ಅಂತದ್ದು. ಯಾವ ಅಂಗಗಳ ಸ್ನಾಯುಗಳ ಚಲನೆ ನಾವು ನಿಯಂತ್ರಿಸಬಹುದೋ ಅಂಥ ಅಂಗಗಳಿಗೆ ಅಂತೀವಿ ಐಚ್ಛಿಕ ಅಂಗಗಳು ಅಂತ ಹೇಳ್ತೀವಿ. ಅವುಗಳನ್ನು ಕ್ರಿಯೆ ನಡೆಸಾಗ ಐಚ್ಛಿಕ ಕ್ರಿಯೆಗಳು ಅಂತೀವಿ. ಐಚ್ಛಿಕ ಕ್ರಿಯೆಯನ್ನು ಮುಮ್ಮೆದುಳು ನಿಯಂತ್ರಣ ಮಾಡ್ತದೆ. ಚಪ್ಪಾಳೆ ಹೊಡೆದಾಗ, ಓಡೋದಾಗಿರ್ಬೋದು. ತಾವು ಪರಿಧಿ ನರಯುವ ನೋಡಿ. ಇದು ಮೆದುಳು ಮತ್ತು ಮೆದುಳು ಬಳಿಯ ನರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಪರಿಧಿ ನರಯುವ ಮೆದುಳು ಮತ್ತು ಮೆದುಳು ಬಳಿಯನ್ನು ಒಳಗೊಂಡಿದ್ದು. ಇಲ್ಲಿ ಅನೈಚ್ಛಿಕ ಕ್ರಿಯೆಗಳು ಯಾವ ಅಂಗಗಳ ಸ್ನಾಯುಗಳು ಚಲನೆಯನ್ನು ನಾವು ನೀಡಲು ಸಾಧ್ಯವಿಲ್ಲವೋ ಅಂಥ ಅಂಗಗಳಿಗೆ ಅನೈಚ್ಛಿಕ ಅಂಗಗಳಂತ ಹೇಳ್ತೀವಿ. ಇವು ಅನೈಚ್ಛಿಕ ಅಂಗಗಳಿಗೆ ನೋಡಿ. ಎಲ್ಲ ಅನೈಚ್ಛಿಕ ಹಿಮ್ಮೆದುಳು ಮೆದುಳಾದಿಂದ ನಿಯಂತ್ರಿಸಬಹುದು. ರಕ್ತದ ಒತ್ತಡ ಇರ್ಬೋದು, ಬಾಯಲ್ಲಿ ನೀರು ಇರ್ಬೋದು, ವಾಂತಿ ಆಗೋದು ಕೂಡ ಇರ್ಬೋದು. ಇವೆಲ್ಲ ಮೆದುಳಿನ ಮೆಡುಲಾದಿಂದ ನಿಯಂತ್ರಿಸ್ತವೆ. ಅನುಮಸ್ತಿಷ್ಕ ಅಂದ್ರೇನು? ನೇರ ರೇಖೆಯಲ್ಲಿ ನಡೆಯುವುದಾಗಿರ್ಬೋದು, ಬೈಸಿಕಲ್ ಸವಾರಿ ಮಾಡೋದಾಗಿರ್ಬೋದು, ಒಂದು ಪೆನ್ಸಿಲ್ ಎತ್ತಿಕೊಳ್ಳೋದಾಗಿರ್ಬೋದು, ಇವೆಲ್ಲ ಇದಕ್ಕೂ ಉದಾಹರಣೆ ಆಗ್ತವೆ. ಇವೆಲ್ಲವೂ ಕೂಡ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕದಿಂದ ಸಾಧ್ಯ ಆಗ್ತದೆ. ಐಚ್ಛಿಕ ನಿಖರತೆ ಆಗಿರ್ಬೋದು, ದೇಹದ ಭಂಗಿ ಆಗಿರ್ಬೋದು, ಸಮತೋಲನ ಕಾಪಾಡಿಕೊಳ್ಳೋದಾಗಿರ್ಬೋದು. ಇನ್ನು ಅಂಗಾಂಶಗಳ ರಕ್ಷಣೆಯನ್ನು ನೋಡಿ. ಮೆದುಳು ತಲೆಬುರುಡೆಯ ಎಲುಬಿನ ಪೆಟ್ಟಿಗೆಯೊಳಗೆ ಇರ್ತದೆ. ಈಗ ನಾವು ಸೆರೆಬ್ರೋ ಸ್ಪೈನಲ್ ಆ ದ್ರವದಿಂದ ಸಂರಕ್ಷಿಸಲ್ಪಟ್ಟಿರ್ತದೆ. ಬೆನ್ನು ಮೂಳೆಯಿಂದಲೂ ಕೂಡ ಇದು ಸಂರಕ್ಷಿಸಲ್ಪಟ್ಟಿರ್ತದೆ. ಅದಕ್ಕೆ ನಾವು ಬೆನ್ನು ಮೂಳೆ ಅಥವಾ ಕಶೇರುಕ ಸ್ತಂಭ ಅಂತ ಕೂಡ ಕರಿತೀವಿ. ಈ ಒಂದು ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡ್ತದೆ ಅಂತ ನೋಡಿದರೆ, ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತವೆ. ಆದ್ದರಿಂದ ಅವು ತಮ್ಮ ಉದ್ದದಲ್ಲಿ ಕಡಿಮೆಯಾಗ್ತವೆ. ಸ್ನಾಯುಕೋಶಗಳು ವಿಶೇಷವಾಗಿ ಪ್ರೋಟೀನ್ಗಳಿಂದ ಹೊಂದಿರ್ತವೆ. ಹಾಗಾಗಿ ಸಂಯೋಜನೆ ಎರಡನ್ನೂ ಹೊಂದಿದೆ, ಆಕಾರ ಮತ್ತು ಸಂಯೋಜನೆ ಎರಡನ್ನೂ. ಥ್ಯಾಂಕ್ ಯು. ಎಲ್ಲರೂ ತಾವು ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.